ಕಳೆದ 400 ವರ್ಷಗಳಿಂದ ಅನುಚಾನವಾಗಿ ನಡೆದು ಬರುತ್ತಿರುವ ಅರಸು ಕಂಬಳವು ಮುಲ್ಕಿ ಅರಮನೆಯ ಬಾಕಿಮಾರು ಗದ್ದೆಯಲ್ಲಿ ನಡೆಯಲಿದೆ. ಬೆಳಿಗ್ಗೆ 9 ಗಂಟೆಗೆ ಪೂಜಾ ವಿಧಿವಿಧಾನಗಳೊಂದಿಗೆ ವಿದ್ಯುಕ್ತವಾಗಿ ಪ್ರಾರಂಭವಾಗಲಿರುವ ಕಂಬಳದ ಉದ್ಘಾಟನೆಯ ವಿಶ್ರಾಂತ ನ್ಯಾಯಾಧೀಶ ಹಾಗೂ ಕರ್ನಾಟಕದ ಮಾಜಿ ಲೋಕಾಯುಕ್ತ ಶ್ರೀ ಸಂತೋಷ್ ಹೆಗ್ಡೆ ಅವರು ನೆರವೇರಿಸಲಿದ್ದಾರೆ. ಶ್ರೀ ಕ್ಷೇತ್ರ ಬಪ್ಪನಾಡು ಇಲ್ಲಿನ ಆಡಳಿತ ಮುಖ್ಯಸ್ಥರಾದ ಶ್ರೀ ಎನ್.ಎಸ್. ಮನೋಹರ್ ಶೆಟ್ಟಿ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಮತ್ತು ಖ್ಯಾತ ವಿದ್ವಾಂಸ ಪಂಜ ಶ್ರೀ ಭಾಸ್ಕರ್ ಭಟ್ ಅವರು ಪ್ರಾಸ್ತಾವಿಕ ಭಾಷಣ ಮಾಡಲಿದ್ದಾರೆ. ಸಂಜೆ 5ಕ್ಕೆ ಸಭಾ ಕಾರ್ಯಕ್ರಮವು ನಡೆಯಲಿದ್ದು ಶ್ರೀ ಯು.ಟಿ. ಖಾದರ್ ಸನ್ಮಾನ್ಯ ವಿಧಾನಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಹಾಗೂ ಕರ್ನಾಟಕ ಸಹಕಾರ ಮಾರಾಟ ಮಹಾಮಂಡಳ ಬೆಂಗಳೂರು ಮತ್ತು ಕನ್ಯಾ ಶ್ರೀ ಸದಾಶಿವ ಶೆಟ್ಟಿ, ಸಿಎಂಡಿ ಹೇರಾಂಬ ಇಂಡಸ್ಟ್ರೀಸ್ ಮುಂಬೈ ಇವರುಗಳನ್ನು ಸನ್ಮಾನಿಸಲಾಗುವುದು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ದಿನೇಶ್ ಗುಂಡೂರಾವ್, ಸನ್ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಮುಲ್ಲೈ ಮಹಿಳಾ, ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಸಂಸದರು ಶ್ರೀ ಉಮಾನಾಥ್ ಕೋಟ್ಯಾರ್, ಮಾನ್ಯ ಶಾಸಕರು ಹಾಗೂ ಶ್ರೀ ಕೆ ಅಭಯಚಂದ್ರ ಜೈನ್, ಮಾಜಿ ಸಚಿವರು ಮತ್ತು ಇತರ ಗಣ್ಯರು ವೇದಿಕೆಯಲ್ಲಿ ಇರಲಿದ್ದಾರೆ. ಕಾರ್ಯಕ್ರಮದಲ್ಲಿ ತಾರಾ ಆಕರ್ಷಣೆಯಾಗಿ ಖ್ಯಾತ ಚಲನಚಿತ್ರ ನಟ ಪ್ರಮೋದ್ ಶೆಟ್ಟಿ, ಪರಿಸರ ಕಾರ್ಯಕರ್ತ ಸ್ನೇಹಿಕ್ಷಾ ಮೈಸೂರು, ಬಿಗ್ ಬಾಸ್ ಖ್ಯಾತಿಯ ಕಿರೀಟ್ ಕೀರ್ತಿ ಮತ್ತು ಪ್ರಥಮ ಭಾಗವಹಿಸಲಿದ್ದಾರೆ. 23/12/2024 ಬೆಳಿಗ್ಗೆ 10 ಗಂಟೆಗೆ ಕಂಬಳದ ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಎಚ್. ಭಾಸ್ಕರ್ ಶಾಲೆಯ ಹಳೆಯಂಗಡಿ ಆಡಳಿತ ನಿರ್ದೇಶಕರು ಕೋಟೆ ಮಂಗಳೂರು ಅವರು ವಹಿಸಲಿದ್ದು, ಮುಲ್ಕಿಸಿನ ಎಲ್ಲ ಗ್ರಾಮ ಪಂಚಾಯತ್ನ ಎಲ್ಲ ಅಧ್ಯಕ್ಷರುಗಳು ವೇದಿಕೆಯಲ್ಲಿರುವರು. 400 ವರ್ಷಗಳಿಂದ ನಡೆದು ಬರುತ್ತಿರುವ ತುಳುನಾಡಿನ ಪ್ರಮುಖ ಕಂಬಳಗಳಲ್ಲಿ ಒಂದಾಗಿರುವ ಮುಲ್ಕಿಸೀಮೆ ಅರಸು ಕಂಬಳಕ್ಕೆ ಸರ್ವರ ಸಹಕಾರವನ್ನು ಕೋರುತ್ತಾ ಸ್ವಾಗತ ಬಯಸುವುದಾಗಿ ಮುಲ್ಕಿಸೀಮೆ ಅರಸರಾದ ಶ್ರೀ ಎಂ. ದುಗ್ಗಣ ಸಾವಂತು ಮತ್ತು ಕಂಬಳ ಸಮಿತಿ ಅಧ್ಯಕ್ಷರಾದ ಕಲ್ನಾಡು ಪುತ್ತೂರು ಶ್ರೀ ಕಿರಣ್ ಶೆಟ್ಟಿರವರು ಮುಖ್ಯ ಅರಮನೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ದೃಶ್ಯ ಮಾಧ್ಯಮ ಮತ್ತು ಮಾಧ್ಯಮದವರಿಗೆ ಹೃತ್ಪೂರ್ವಕವಾಗಿರುವ ಸ್ವಾಗತ. ಈ ವರ್ಷ ನಾವು ಕಂಬಳ ಡಿಸೆಂಬರ್ ತಿಂಗಳ 22ನೇ ತಾರೀಕಿಗೆ ಜರುಗುವಂಥದ್ದು ಎಲ್ಲರಿಗೆ ತಿಳಿದಿದೆ. ಸಿದ್ಧತೆಗಳು ದರದಿಂದ ಸಾಗ್ತಾ ಇರುವಂಥ ಈ ಸಂದರ್ಭದಲ್ಲಿ ನಮ್ಮ ದೃಶ್ಯ ಮಾಧ್ಯಮಗಳು ಮತ್ತು ವರದಿಗಾರರು, ಪತ್ರಿಕಾ ಮಾಧ್ಯಮ ವರದಿಗಾರರು ನಮ್ಮ ಕಂಬಳದ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಕೊಡುವುದರ ಮುಖಾಂತರ ಒಳ್ಳೆಯ ರೀತಿಯ ಕಂಬಳವನ್ನು ಯಶಸ್ಸುಗೊಳಿಸಿದೆ ಮತ್ತು ಓಟದ ಕೋಣಗಳನ್ನು ಮತ್ತು ಜನರನ್ನು ಹೆಚ್ಚು ಆಕರ್ಷಣೆಗೊಳಿಸುವಲ್ಲಿ ನಿಮ್ಮ ಪಾತ್ರ ಅತಿ ಹೆಚ್ಚು. ಈ ಸಂದರ್ಭದಲ್ಲಿ ಅದಕ್ಕಾಗಿ ನಿಮ್ಮನ್ನು ನಾವು ಕರೆದಿದ್ದೇವೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾವು ಸ್ವಾಗತವನ್ನು ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸುತ್ತೇವೆ.